ಸಾಹಿತ್ಯ ಮೇಡಮ್ಗೂ ನಾನು ವಂದನೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಮೇಡಮ್ ಕಜಿನ್ಸ್ ಅವ್ರ ಬಗ್ಗೆ ಹೇಳಿದ್ರು, ಕಜಿನ್ಸ್ ಅವರ ಬಗ್ಗೆ. ಕುವೆಂಪು ಅವರನ್ನ ಅವರು ಕನ್ನಡದಲ್ಲಿ ಕವಿತೆಗಳನ್ನ ಬರೆಯೋದಕ್ಕೆ ಅವರು ಸ್ಫೂರ್ತಿ ತುಂಬೋದು ಅಂತ ಮಹಾರಾಜ ವಿದ್ಯಾರ್ಥಿ ಅವನ ಸ್ಫೂರ್ತಿಯನ್ನು ಪಡಿತೀನಿ. ನಾನು ಮಹಾರಾಜ ಕಾಲೇಜಿಂದಲೇ ಓದಿ ಬಂದವ. ಆ ಮಹಾರಾಜ ಕಾಲೇಜಿನ ಕೊಠಡಿಗಳಲ್ಲಿ ಅಲ್ಲಿನ ಎಲ್ಲ ಕಪಾಟುಗಳಲ್ಲಿ ಇವತ್ತಿಗೂ ಕುವೆಂಪು ಅವರ ಬೆರಳಚ್ಚುಗಳು, ಅವರ ಹೆಜ್ಜೆ ಗುರುತುಗಳು ಸಾಂಕೇತಿಕವಾಗಿವೆ. ಈ ನೆನಪುಗಳನ್ನು ನನ್ನಲ್ಲಿ, ಮಹಾರಾಜ ಕಾಲೇಜಿನ ನೆನಪುಗಳನ್ನು ನನ್ನಲ್ಲಿ ಮೂಡಿಸಿದಂಥ ಈ ಒಂದು ಒಳ್ಳೆಯ ಸಂದರ್ಭದಲ್ಲಿ ಭಾಗವಹಿಸೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಈ ಒಂದು ಸಂದರ್ಭಕ್ಕೆ ಸಾಹಿತ್ಯ ಮೇಡಮ್ ಅವರಿಗೆ ನಾನು ವಂದನೆಗಳನ್ನ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಕುವೆಂಪು ಅವರು ಹೀಗೆ ಭಕ್ತಿಗೀತೆಗಳನ್ನು ಬರೆದಿದ್ದಾರೆ. ಭಕ್ತಿ ಮೇಡಮ್ ಅವರು ಭಾಳ ಸೂಕ್ತವಾಗಿ ಹೇಳಿದ್ರು. ಅಂದರೆ ಭಕ್ತಿ ಅನ್ನುವಂಥದ್ದು ಕೇವಲ ದೇವರ ಮೇಲಿನ ಭಕ್ತಿಯಲ್ಲ, ಅವರು ಮೌಢ್ಯವನ್ನು ಧಿಕ್ಕರಿಸಿ ಪ್ರಗತಿಪರ ಆಲೋಚನೆಗೆ ಅವರು ಒತ್ತನ್ನು ಕೊಟ್ಟಂಥವ್ರು. ಅವರು ಸಾಕಷ್ಟು ಪ್ರೇಮಗೀತೆಗಳನ್ನು ಬರೆದಿದ್ದಾರೆ. ಪ್ರೇಮಗೀತೆ ಅಂದರೆ ಗಂಡು ಮತ್ತು ಹೆಣ್ಣಿನ ನಡುವಿನ ಪ್ರೇಮ, ಪ್ರೀತಿ ಅಂತ ನಾವು ಅದನ್ನು ಮಿತಿಗೊಳಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಪ್ರೇಮ ಮತ್ತು ಪ್ರೀತಿ ಅನ್ನುವಂಥದ್ದು ಗಂಡು ಹೆಣ್ಣಿನ ನಡುವೆನೂ ಇರ್ಬೋದು, ತಾಯಿ ಮಗುವಿನ ನಡುವೆನೂ ಇರ್ಬೋದು, ಅಥವಾ ವ್ಯಕ್ತಿ ಪರಿಸರದ ಮಧ್ಯೆ ಇರ್ಬೋದು, ವ್ಯಕ್ತಿ ದೇಶದ ಬಗ್ಗೆ ಇರ್ಬೋದು, ಯಾವುದರ ನಡುವೆ ಬೇಕಾದ್ರೂ ಇರ್ಬೋದು, ವ್ಯಕ್ತಿ ಪ್ರಾಣಿಯ ಮಧ್ಯೆನೂ ಇರ್ಬೋದು. ಹಾಗಾಗಿ ಈ ಪ್ರೀತಿ ಅನ್ನುವಂಥ ವಿಚಾರವನ್ನು ನಾವು ಹೇಗೆ ವ್ಯಾಖ್ಯಾನಿಸಿಕೊಳ್ತೀವೋ ಹಾಗೆ ಅದು ಅಂತ ಕುವೆಂಪು ಅವರ ಈ ತನುವು ನಿನ್ನದು ಮನವು ನಿನ್ನದು ಇದೊಂದು ರೀತಿಯ ಪ್ರೇಮ ಕವನ. ಆದರೆ ಅದು ಅವರವರ ಮನಸ್ಸಿಗೆ ಬಿಟ್ಟಿದ್ದು, ಯಾರು ಯಾವ ರೀತಿ ಅವರು ಸ್ವೀಕರಿಸ್ತಾರೆ ಅವರನ್ನು ಬಿಟ್ಟಿದ್ದು. ಈ ಒಂದು ಗೀತೆಯನ್ನು ಮೈಸೂರು ಅನಂತ ಸ್ವಾಮಿಯವರು ಸಂಯೋಜಿಸಿದ್ದಾರೆ ಮತ್ತು ಅವರೇ ಅದನ್ನು ಹಾಡಿದ್ದಾರೆ. ಅದರ ಒಂದು ಪ್ರಯೋಗವನ್ನು ನಾನು ಇಲ್ಲಿ ಮಾಡಲಿಕ್ಕೆ ಇಷ್ಟಪಡ್ತೀನಿ. ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಘನವು ನಿನ್ನದು, ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು. ನೀನು ಹೊಡೆದರೆ ನಾನು ಹೊಡೆವೆನು, ನೀನು ಬೆಳೆದರೆ ನಾನು ಬೆಳೆವೆನು, ನೀನು ಹೊಡೆದರೆ ನಾನು ಹೊಡೆವೆನು, ನೀನು ಬೆಳೆದರೆ ನಾನು ಬೆಳೆವೆನು. ನನ್ನ ಹರಣದ ಹರಣ ನೀನು, ನನ್ನ ಮರಣದ ಮರಣವು, ನನ್ನ ಮರಣದ ಮರಣವು. ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು. ನನ್ನ ಮನದಲ್ಲಿ ನೀನೆ ಯುಕ್ತಿ, ನನ್ನ ಹೃದಯದಿ ನೀನೆ ಭಕ್ತಿ, ನನ್ನ ಮನದಲ್ಲಿ ನೀನೆ ಯುಕ್ತಿ, ನನ್ನ ಹೃದಯದಿ ನೀನೆ ಭಕ್ತಿ. ನೀನೆ ಮಾಯಾ ಮೋಹ ಶಕ್ತಿಯು, ನನ್ನ ಜೀವನ ಮುಕ್ತಿಯು, ನನ್ನ ಜೀವನ ಮುಕ್ತಿಯು. ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು, ತನುವು ನಿನ್ನದು, ತನುವು ನಿನ್ನದು, ಮನವು ನಿನ್ನದು. ವಂದನೆಗಳನ್ನು ಹೆಸರಿಸಲು. ಇಷ್ಟು ಸೊಗಸಾದ ಹಾಡು, ಭಕ್ತಿ ಭಾವಪೂರ್ಣ ಹಾಡು ಕೇಳಿದ ಮೇಲೆ ಮತ್ತೆ ಭಾಷಣ ಬೇಡ ಅಂತ ಅನ್ನಿಸ್ತದೆ ಅಲ್ವಾ?